ಕ್ಷೇತ್ರ ಬದಲಾವಣೆಯನ್ನ ಮಾಡ್ತಾರಾ ಸಚಿವ ಚಲುವರಾಯಸ್ವಾಮಿ? ಇಂಥದ್ದೊಂದು ಪ್ರಶ್ನೆ ಮೂಡುವುದಕ್ಕೆ ಕಾರಣ ಇದೆ. ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಕ್ಷೇತ್ರ ಬದಲಾವಣೆಯನ್ನ ಮಾಡಲಿದ್ದಾರೆ ಚಲುವರಾಯಸ್ವಾಮಿಯವರು ಅನ್ನುವಂತಹ ಚರ್ಚೆ ಆರಂಭ ಆಗಿದೆ. ನಾಗಮಂಗಲ ಬಿಟ್ಟು ಕೆಆರ್ಪೇಟೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರಂತೆ. ಸಹಕಾರ ಕ್ಷೇತ್ರದ ಮೂಲಕ ಈಗಾಗಲೇ ಚಲುವರಾಯಸ್ವಾಮಿಯವರ ಪುತ್ರ ಸಚಿನ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾಗಿದೆ. ಮಗನಿಗೆ ಭದ್ರ ಬುನಾದಿಯನ್ನ ಹಾಕಬೇಕು ಅನ್ನುವಂತಹ ಕಾರಣಕ್ಕಾಗಿ, ಸೇಫ್ ಕ್ಷೇತ್ರವನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ತಾನು ಗೆದ್ದಂತಹ ಕ್ಷೇತ್ರ ತನ್ನ ಕ್ಷೇತ್ರ ನಾಗಮಂಗಲ ವಿಧಾನಸಭಾ ಕ್ಷೇತ್ರ. ಆ ಕ್ಷೇತ್ರವನ್ನ ಮಗ ಸಚಿನ್ಗೆ ಬಿಟ್ಟುಕೊಟ್ಟು ತಾವು ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಶಿಫ್ಟ್ ಆಗೋದಕ್ಕೆ, ಮುಂದಿನ ಚುನಾವಣೆಯಲ್ಲಿ ಅಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಚಿಂತನೆಯನ್ನ ಮಾಡ್ತಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇವೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಮಗನ ಸುಭದ್ರ ಭವಿಷ್ಯಕ್ಕಾಗಿ ತಂದೆಯಿಂದ ಕ್ಷೇತ್ರ ತ್ಯಾಗ, ಬೇರೆ ಕ್ಷೇತ್ರಕ್ಕೆ ಹೋಗುವಂತಹ ಚಿಂತನೆ, ಏನು ಮಾಹಿತಿ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ನಾಗಮಂಗಲದಲ್ಲಿ ಹಾಗೆ ಕೆಆರ್ಪೇಟೆಯಲ್ಲಿ ಯಾವ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ? ಖಂಡಿತ ವಿದೇಶಿ, ಮಂಡ್ಯದ ರಾಜಕಾರಣದಲ್ಲಿ ಇದೀಗ ಆ ಒಂದು ಪಡಸಾಲೆಯಲ್ಲಿ ಈ ಒಂದು ಚರ್ಚೆ ಪ್ರಾರಂಭ ಆಗಿರುವಂತದ್ದು. ಈಗಾಗಲೇ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಒಂದಷ್ಟು ಮುಖಂಡರುಗಳು ಕೂಡ ಇದೇ ವಿಚಾರವನ್ನ ಮಾತಾಡ್ತಾ ಇರುವಂತದ್ದು. ಅಂದ್ರೆ ನಾಗಮಂಗಲ ಕ್ಷೇತ್ರ ಚಲುವರಾಯಸ್ವಾಮಿ ಅವರಿಗೆ ಅಷ್ಟು ಸುಲಭ ಅಲ್ಲ, ಮತ್ತೆ ತಮ್ಮ ಮಗನಿಗೂ ಕೂಡ ಒಂದು ಸುಭದ್ರವಾದಂತಹ ಕ್ಷೇತ್ರವನ್ನ ಕಟ್ಕೊಡ್ಬೇಕು ಮನಸ್ಸಿನಲ್ಲಿ ಇದೀಗ ತಮ್ಮ ಕ್ಷೇತ್ರವನ್ನ ಬದಲಿಸೋದಕ್ಕೆ ಇದೀಗ ಚಲುವರಾಯಸ್ವಾಮಿ ನಿರ್ಧರಿಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಅವರು ನಾಗಮಂಗಲ ಕ್ಷೇತ್ರವನ್ನ ತೊರೆದು ಮುಂದಿನ ವಿಧಾನಸಭಾ ಚುನಾವಣೆಗೆ ಕೆಆರ್ಪೇಟೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೂ ಕೂಡ ಉತ್ಸಾಹಕರಾಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಇದೇ ವಿಚಾರಕ್ಕೆ ಈಗಾಗಲೇ ಕಾಂಗ್ರೆಸ್ ನಲ್ಲಿ ಒಂದು ಕಡೆ ಚರ್ಚೆ ಆಗ್ತಾ ಇದೆ, ಅದರ ನಡುವೆ ಜೆಡಿಎಸ್ ನಾಯಕರೇ ಕೊಡ್ತಾ ಇರುವಂತಹ ಒಂದಷ್ಟು ಸುಳಿವುಗಳು ಅಂತಹ ನಿರ್ಧಾರವನ್ನ ಚಲುವರಾಯಸ್ವಾಮಿ ಅವರು ಮಾಡಿದ್ದಾರೆ ಎಂಬ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಇತ್ತೀಚೆಗಷ್ಟೇ 3 ದಿನಗಳ ಕಾಲ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ ಪ್ರವಾಸವನ್ನ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ನಾಗಮಂಗಲದಲ್ಲೂ ಕೂಡ ಒಂದು ಜನರೊಂದಿಗೆ ಜನತಾದಳ ಒಂದು ಕಾರ್ಯಕ್ರಮ ನಡೀತು. ಆ ಸಂದರ್ಭದಲ್ಲಿ ಖುದ್ದು ನಿಖಿಲ್ ಅವರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಈಗಾಗಲೇ ಚಲುವರಾಯಸ್ವಾಮಿ ಅವರು ಈ ಕ್ಷೇತ್ರವನ್ನ ತೊರೆದು ಬೇರೆ ಕಡೆ ಹೋಗ್ತಾರೆ ಎಂಬ ಒಂದು ಸುಳಿವನ್ನ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು. ಅದಾದ ಬಳಿಕ ನಿನ್ನೆ ನಡೆದಂತಹ ಜೆಡಿಎಸ್ ಕಾರ್ಯಕ್ರಮದಲ್ಲೂ ಕೂಡ ಮಾಜಿ ಶಾಸಕ ಸುರೇಶ್ ಗೌಡರು ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಕೆಆರ್ಪೇಟೆಗೆ ಒಂದು ಕಣ್ಣನ್ನ ಚಲುವರಾಯಸ್ವಾಮಿ ಅವರು ಇಟ್ಟಿದ್ದಾರೆ. ಅಲ್ಲಿನ ಜೆಡಿಎಸ್ ಶಾಸಕರಾದಂತಹ ಎಚ್.ಟಿ. ಮಂಜು ಅವರಿಗೆ ನೀನು ಹುಷಾರಾಗಿರಪ್ಪ ಎಂಬ ನಿಟ್ಟಿನಲ್ಲಿ ಬಹಿರಂಗ ವೇದಿಕೆಯಲ್ಲೇ ಆ ಒಂದು ಮಾತುಗಳನ್ನ ಆಡಿರುವಂತದ್ದು. ಈ ಒಂದು ಎಲ್ಲಾ ಚರ್ಚೆಗಳಿಗೆ ಒಂದು ರೀತಿ ಒಂದಷ್ಟು ಅನುಮಾನಗಳಿಗೆ ಇದೀಗ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಅಂದ್ರೆ ಮತ್ತೊಂದು ಕಡೆ ಹೇಳ್ತಾ ಇರುವಂತದ್ದು, ತಮ್ಮ ಪುತ್ರ ಏನು ಸಚಿನ್ ಇದ್ದಾರೆ ಅವರ ಒಂದು ಭವಿಷ್ಯಕ್ಕಾಗಿ ತಾವು ಕ್ಷೇತ್ರವನ್ನ ಬದಲಿಸೋದಕ್ಕೆ ಚಲುವರಾಯಸ್ವಾಮಿ ಅವರು ನಿರ್ಧರಿಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಮುಂದಿನ ದಿನಗಳವರೆಗೂ ಕೂಡ ಕಾದು ನೋಡ್ಬೇಕಾಗಿದೆ. ಯಾಕೆಂದ್ರೆ ಇನ್ನೂ ಕೂಡ ಚುನಾವಣೆಗೆ 3 ವರ್ಷಗಳು ಬಾಕಿ ಇದೆ. ಆ ನಿಟ್ಟಿನಲ್ಲಿ ಚಲುವರಾಯಸ್ವಾಮಿ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.